स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। इब्राहिम मुल्ला ने पेश की इंसानियत की बेहतरीन मिसाल। बीजापुर ज़िला मुद्देबिहाड़ तालुका के मुद्देबिहाड़ शहर में आने वाले आश्रय कॉलोनी में इब्राहिम मुल्ला ने इंसानियत की बेहतरीन मिसाल पेश करते हुए एक बुजुर्ग महिला को राशन का किट देकर एक बेहतरीन इंसानियत की मिसाल के साथ साथ हिंदू मुस्लिम की एकता की बेहतरीन मिसाल पेश की। आए दिन मुद्देबिहाड़ तालुका में इब्राहिम मुल्ला साहब हमेशा ज़रूरतमंद लोगों की मदद करने में आगे रहते हैं। तो आइए इब्राहिम मुल्ला से जानते हैं इस विषय पर। ಓಣಿಯ ಪ್ರಮುಖ ಹಿರಿಯರಾದಂಥ ರಾಮು ಪೂಜೆಪೇವರವರೇ, ಎಲ್ಲ ಈ ಪತ್ತಾರ ಸಮಾಜ ಹಿರಿಯರೇ, ನಮ್ಮ ಶಿವಳ ಸಾಹೇಬ್ರೆ, ಜಮಾದಾರ್ ಸಾಹೇಬ್ರೆ, ಶಂಕರ್ ಅವರೇ, ಪತ್ರಕರ್ತರಾದಂಥ ಜುಬೇರ್ ಅವರು ಸೇರಿ ಈ ನನ್ನ ತಾಯಿಗೆ ಇವತ್ತು ನಾನು ಕಿಟ್ ಕೊಡಾತೀನಿ ಅಧ್ಯಕ್ಷರ ಸಮಕ್ಷದಲ್ಲಿ, ಮೆಂಬರ್ ಸಾಹೇಬ್ ಸಮಕ್ಷದಲ್ಲಿ. ಕಿಟ್ ಅಂದ್ರೆ ನೋಡ್ರಿ, ಮನುಷ್ಯ ಕಷ್ಟ ಐತಿ ಅಂದ್ರೆ ಕಷ್ಟ ಯಾರು ಹೊತ್ತೋಣಂಗಿಲ್ಲ, ಸತ್ ಮೇಲೆ ಹೊರ್ತಾರ. ನಮಗೆ ಸತ್ ಮೇಲೆ ಹೊರ್ತಾರ ಹೊರತು ನಮ್ ಕಷ್ಟ ಐತಿ ನೀ ತೋರಪ್ಪ ಅಂತಂದ್ರೆ ಯಾರು ಹೊರಂಗಿಲ್ಲ. ನಮ್ಮನ್ನು ಸತ್ ಮೇಲೆ ಮಾತ್ರ ಹೊರ್ತಾರ. ಅದಕ್ಕಂದಲ್ಲಿ ಬಸವಣ್ಣ ಮುತ್ತೆ ಹೇಳ್ತಾರೆ, ಈ ಜಗತ್ತದಲ್ಲಿ ಪುಣ್ಯ ಕೆಲಸ ಯಾವ್ದಂತ ಕೇಳಿದ್ರೆ, ಈ ಜಗತ್ತಲ್ಲಿ ಪುಣ್ಯ ಕೆಲಸ ಅಂದ್ರೆ ಹಸಿದ ಹೊಟ್ಟೆಗೆ ಅನ್ನ ಹಾಕೋದು ಅತ್ಯಂತ ಪುಣ್ಯ ಕೆಲಸ. ನಾನು ಒಬ್ಬ ಬಡಪಾಯಿ ಮನುಷ್ಯ, ನಾನು ಭಾಳ ನಿರ್ಗತಿ ಇದ್ದ, ನಂದು ಪರಿಸ್ಥಿತಿ ಹಿಂಗೆ ಇತ್ತು. ನಮ್ಮ ತಾಯಿ ತಂದೆ ಇಲ್ಲ, ತಾಯಿ ತಂದೆ ಇದ್ರ ಅವ್ರಿಗೆ ಕೊಡೋದು. ಮಕ್ಕಳ ದುಡಿಮೆಯಲ್ಲಿ ಹೆತ್ತ ತಾಯಿದು ಒಂದು ಪಾಲು ಇರ್ತೈತಿ ಅಂತ ಕುರಾನ್ ಹೇಳ್ತೈತಿ, ಭಗವದ್ಗೀತೆ ಹೇಳ್ತೈತಿ. ಆ ನನ್ನ ತಾಯಿದು ಒಂದು ಪಾಲ, ಇದೇ ನನ್ನ ತಾಯಿ ಅಂತ ತಿಳ್ಕೊತೀನಿ. ಆ ನನ್ನ ತಾಯಿ ಪಾಲ ಇಂಥ ತಾಯಿ ಕೊಡಬೇಕು. ನನ್ನ ತಾಯಿಗೆ ಆಶೀರ್ವಾದ ಮಾಡ್ತಾಯಿ. ನನ್ನ ತಾಯಿದು ಏನಾರ ತಪ್ಪಿದ್ರ, ನನ್ನ ತಾಯಿದು ಏನಾರ ಇದ್ರ ಸಲ ಇಂಥ ಬಡವರಿಗೆ ಅನ್ನದ ಕಿಟ್ ಕೊಡ್ತೀನಿ. ಡಿಲಿವರಿ ಆದಂಥ ನಿರ್ಗತಿಗೆ ಬಡವರು ಡಿಲಿವರಿ ಕಿಟ್ ಕೊಡ್ತೀನಿ. ಇಂಥ ಹಿರಿಯರ ಸಮಕ್ಷದಲ್ಲಿ ಮಾತ್ರ ಕೊಡವ ನಾನು. ಬಂದ್ ಕೇಸ್ ಇಂಥ ಹಿರಿಯರಿಗೆ ಹೇಳ್ರಿ, ಡಿಲಿವರಿ ಆದಂಥ ಹೆಣ್ಣು ಮಕ್ಳಿಗೆ ನನ್ನ ತಾಯಿ, ನಾನು ಅಕ್ಕಂಗೆ ಡಿಲಿವರಿ ಆದವ್ ಯಾರು ಕೊಡ್ತಿದ್ದಿಲ್ಲ. ನಾ ಯಾರ್ಯಾರು ಕೇಳ್ತಿದ್ದೇವೆ, ಯಾರೋ ಪುಣ್ಯಾತ್ಮ ಕೊಡ್ತಿದ್ದ. ಯಾಕಂದ್ರೆ ನಮ್ಮ ಅಪ್ಪ ಹೇಳ್ಯಾನ, ನೀವು ಕೊಡೋದು ಡಿಲಿವರಿ ಆದಂಥ ನಿರ್ಗತಿ ಬಡವ್ರ ಹೆಣ್ಮಕ್ಳಿಗೆ ಡಿಲಿವರಿ ಕಿಟ್ ಕೊಡ್ತೀನಿ, ಇಂಥ ಬಡವ್ರಿಗೆ ಅನ್ನದ ಕಿಟ್ ಕೊಡ್ತೀನಿ. ಹಬ್ಬ ಹುಣ್ಣಿ ಇದ್ದಾಗ ನನ್ನ ಕೈಲಿ ಆದಟ್ಟ ಹಣ ಸಹಾಯ ಮಾಡ್ತೀನಿ. ಉಳಿದ ಟೈಮ್ನಾಗ 12 ತಿಂಗಳು ನಾನು ನನ್ನ ತಾಯಿ ತಂದೆ ಹೆಸರಲ್ಲಿ ತಿಂಗಳಿಗೆ ಇಬ್ಬರಿಗೆ ಕಿಟ್ ಕೊಡ್ಕೊಂತ ಹೋಗ್ತೀನಿ. ಬಡವ್ರು ಇದ್ದವರು ಬೇಕಾದವ್ರು ಇಂಥ ಹಿರಿಯರಿಗೆ ಹೇಳ್ರಿ, ನಾನು ಬಂದ್ ಕೇಸಿ ಕೊಡ್ತೀನಿ ತಾಯಿ, ನೀವೇನು ನೀವು ಚಿಂತೆ ಮಾಡಬೇಡ್ರಿ. ಬಡವ್ರನ್ನ ನೀವೇ ಗುರುತಿಸ್ಬೇಕು, ನಾ ತಂದು ಕೊಡವ. ಆ ನಿರ್ಗತಿಗೆ ಬಡವ್ರು ಅಂತ ಗುರುತಿಸೋದು ಕರ್ತವ್ಯ ನಿಮ್ದು ಅಂತ ಹೇಳಿ ಇವತ್ತು ಆ ತಾಯಿಗೆ ಒಳ್ಳೇದಾಗಲಿ. ಗಂಡ ಸತ್ತಾನ, ಸ್ವಲ್ಪ ದಿನ ತೀರ್ಕೊಂಡು ತಾಪಾಕಿಗೆ ಧೈರ್ಯ ಬರಲಿ. ಯಾರಾದ್ರೂ ಪುಣ್ಯಾತ್ಮ ಕೊಡುವಾದ್ರೆ ಇಂಥ ಪುಣ್ಯಾತ್ಮನ ಕೊಡ್ರಿ, ಇದ್ದಾಗ ಕರೆದು ದಾನ ಮಾಡಂತ ಬಸವಣ್ಣ ಅಂತ ಹೇಳಿದ್ದಾರೆ. ಯಾರಾದ್ರೂ ಪುಣ್ಯಾತ್ಮ ಕೊಡ್ತಿದ್ರೆ ಇಂಥ ತಾಯಿ ಕೊಡ್ರಿ. ನಿರ್ಗತಿಗೆ ಬಡಪಾಯಿ ಅಂದ್ರೆ ಇಲ್ಲಿ ಐತಿ ನೋಡ್ರಿ. ಇಂಥ ಬಡವ್ರಿಗೆ ಕೊಟ್ರ ಪರಮಾತ್ಮ ನಿಮಗ್ ಕೊಡ್ತಾನ ಅಂತೇಳಿ ಎಲ್ಲಾ ಮಕ್ಕಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ಇಂಥ ತಾಯಿ ತಂದಿ ಕೂಡ ಇರಪ್ಪ. ತಾಯಿ ತಂದಿ ಸತ್ರು ಅವ್ರ ನೆಳಾಗಿರ್ತೀವಿ, ತಾಯಿ ತಂದಿ ಇದ್ರು ಅವ್ರ ನೆಳಾಗಿರ್ತೀವಿ. ತಾಯಿ ತಂದಿಗೆ ಯಾವತ್ತು ಅವ್ರು ಬಿಟ್ಟು ದೂರ ಇರಬೇಡಪ್ಪ ಅಂತೇಳಿ ಕೈ ಮುಗ್ಕೋತಾ ನನ್ನ 2 ಮಾತು ಮುಗಿಸ್ತೀನಿ. ಪ್ರತಿ ಸತಿ ರಂಜಾನ್ ಹಬ್ಬ ಕೊಡ್ತೀರಿ, ಬಕ್ರೀದ್ ಹಬ್ಬ ಕೊಡ್ತೀರಿ, ದೀಪಾವಳಿ ಕೊಡ್ತೀರಿ, ಯಾವ್ದಾರ ಹಬ್ಬ ಹುಣ್ಣಿಮೆ ಯಾವ ಜಾತ್ರೆಗೆ ಬಂದ್ರು ಕೊಡ್ತೀರಿ ಸರ್. ಇಂತಾಗಿ ಯಾರು ಕೊಡ್ತಾರಿಲ್ಲ ಸರ್? ಎಲ್ಲಿಂದ ಬರ್ತೀವಿ ಎಲ್ಲ ವಿಷಯ ಎಲ್ಲರೂ? ನಾನು ದುಡಿತೀನಿ ಸರ್. ಇವತ್ತು ನಾ ದುಡ್ದಿನಿ 5,000 ರೂಪಾಯಿ ಬಂದಾವ್ ಸರ್. ಅದ್ರೊಳಗೆ ಮಕ್ಕಳ ದುಡಿಮೆಯಲ್ಲಿ ತಾಯಿದ ಒಂದು ಪಾಲಿದೆ ಅಂತ ಭಗವದ್ಗೀತೆ ಹೇಳ್ತೈತಿ, ಕುರಾನ್ ಹೇಳ್ತೈತಿ. ಆ ನನ್ನ ತಾಯಿ ತಂದಿ ಜೀವಂತಿಲ್ರಿ. ಜೀವಂತಿಲ್ಲ ಅಂದ್ರ ಇರೋ ಇಂಥವ್ರೆ ನನ್ನ ತಾಯಿ ತಂದಿ ಕೊಟ್ಟ ಕೇಸಿ ಅವ್ರು ನನ್ನ ತಾಯಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾ ಕೊಡ್ತೀನಿ. ಯಾರು ಕೊಟ್ರು ನಾ 1 ರೂಪಾಯಿ ಅದು ನನ್ನ ತಾಯಿ ತಂದಿ ಪಾಪ ಹತ್ತೈತ್ರಿ. ಚುನಾವಣೆ ಇತ್ತು, ಚುನಾವಣೆ ಅಂತ ಇಡೀ ಊರ ಬಂದ್ರ ನನಗೆ, ನನ್ನ ತಾಯಿ ತಂದಿ ಪಾಪ ಹತ್ತೈತಿಪ್ಪ, ಇಂಥದೆಲ್ಲ ಮಾಡ್ತೀನಿ, ನಾ ಚುನಾವಣೆ ನಿಂತಂದ್ರೆ ಇಲೆಕ್ಷನ್ ನಿಂದ್ರಾಕ ಇದೆಲ್ಲ ಮಾಡ್ತಾರ ಅಂತ ಹೇಳ್ತಾರ. ನಾನು ನಿಂದ್ರಂಗಿಲ್ಲ ಅಂತ ಹೇಳಿನಿ ಸರ್. ನನ್ನ ದುಡಿಮೆಯಲ್ಲಿ ನನ್ನೊಂದು ಪಾಲ್ ಕೊಡ್ತೀನಿ, ಇಂಥವ್ರು ಕೊಡ್ತೀನಿ. ನಾ ಯಾರ್ದು 1 ರೂಪಾಯಿ ತಗೊಳ್ಳೋದಿಲ್ಲ, ನನಗೆ ಅದ್ರ ಅವಶ್ಯ ಇಲ್ಲ. ನನ್ನ ಹೆಸರು ಇಬ್ರಾಹಿಂ ಮುಲ್ಲಾ ಸರ್.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.